ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯಿತು, ವಿವಾದ ಕೂಡ ಆಯಿತು. ಈಗ ಅದರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ ನೋಡಿ. ಆಗ್ತದಾರಂತ ನಮಗೆ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರಂತ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗೊತ್ತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1, ಇಡೀ ಆಲ್ ಓವರ್ ಇಂಡಿಯಾ ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ನೀವು ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್, ಯಾಕೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ, ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ. ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯಿತು, ವಿವಾದ ಕೂಡ ಆಯಿತು. ಈಗ ಅದರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ ನೋಡಿ. ಆಗ್ತದಾರಂತ ನಮಗೆ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರಂತ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗೊತ್ತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1, ಇಡೀ ಆಲ್ ಓವರ್ ಇಂಡಿಯಾ ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ನೀವು ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್, ಯಾಕೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ, ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ. ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯಿತು, ವಿವಾದ ಕೂಡ ಆಯಿತು. ಈಗ ಅದರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ ನೋಡಿ. ಆಗ್ತದಾರಂತ ನಮಗೆ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರಂತ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗೊತ್ತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1, ಇಡೀ ಆಲ್ ಓವರ್ ಇಂಡಿಯಾ ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ನೀವು ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್, ಯಾಕೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ, ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ಅಲ್ರಿ, ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ. ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯಿತು, ವಿವಾದ ಕೂಡ ಆಯಿತು. ಈಗ ಅದರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತಹ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ್ದಾರೆ ನೋಡಿ. ಆಗ್ತದಾರಂತ ನಮಗೆ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರು ಅಂತೇಳಿ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗುರುತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1 ಇಡೀ ಆಲ್ ಓವರ್ ಇಂಡಿಯಾ. ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವು? ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್. ಯಾಕೆ ಪ್ರಪಂಚದಲ್ಲಿ ನೀವು 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ. ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯ್ತು, ವಿವಾದ ಕೂಡ ಆಯ್ತು. ಈಗ ಅದ್ರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತಹ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ್ದಾರೆ ನೋಡಿ. ಆಗ್ತದಾರಂತ ನಮಗೆ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರು ಅಂತೇಳಿ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗುರುತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1 ಇಡೀ ಆಲ್ ಓವರ್ ಇಂಡಿಯಾ. ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವು? ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್. ಯಾಕೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ. ಈ ನಾಯಿಗಳಿಗೆ ಚಿಕನ್ ರೈಸ್ ಹಾಕುವಂತ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಯ್ತು, ವಿವಾದ ಕೂಡ ಆಯ್ತು. ಈಗ ಅದ್ರ ಬಗ್ಗೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾಯಿಗಳಿಗೆ ನಾವ್ಯಾಕ್ರಿ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಸಂತೋಷ್ ಲಾಡ್ ನೀಡಿರುವಂತಹ ಹೇಳಿಕೆ ಇದು. ನಾಯಿಗಳಿಗೆ ನಾವ್ಯಾಕೆ ಬಿರಿಯಾನಿ ಹಾಕಬೇಕು, ಸರ್ಕಾರ ಎಲ್ಲಾದ್ರೂ ಬಿರಿಯಾನಿ ಹಾಕಕ್ಕಾಗತ್ತಾ? ಜೊತೆಯಲ್ಲಿ ಗೋಮಾಂಸ ರಫ್ತಿನಲ್ಲಿ ದೇಶ 2ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರಾ? ಇದ್ರ ಬಗ್ಗೆ ಮಾತಾಡಲ್ಲ ಅವರು ಅನ್ನುವಂತಹ ಮಾತನ್ನ ಸಂತೋಷ್ ಲಾಡ್ ಹೇಳಿರೋದು. ಗೋಮಾತೆಯ ಜಪ ಮಾಡೋರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಸಂತೋಷ್ ಲಾಡ್ ಮಾತಾಡಿದ್ದಾರೆ ನೋಡಿ. ಆಗ್ತದಾರಂತ ನಮಗೆ ಹೆಂಗ್ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ, ಸರ್ಕಾರ ಆಗ್ತಾರಂತ ಇದೇನ್ರಿ? ಸರ್ಕಾರದಿಂದ ಮಾಡ್ತಿದ್ರು ಅಂತೇಳಿ ಒಂದು ಚರ್ಚೆ ಸರ್. ಅಲ್ಲಿ ಗುರುತಿಲ್ಲ, ನಮಗೆ ಗುರುತಿಲ್ಲ. ಇವ್ರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಸರ್ಕಾರ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅಲ್ಲ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಯುಪಿ ಭಾರಿ ಜೋರಲ್ಲ ಮಾತಾಡೋದು. ಯುಪಿ ನಂಬರ್ 1 ಇಡೀ ಆಲ್ ಓವರ್ ಇಂಡಿಯಾ. ಯುಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಇದೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವು? ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. ಸರ್, ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ, ಗೋಮಾಂಸ ಬಗ್ಗೆ ಮಾತಾಡಿ ಸರ್. ಯಾಕೆ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಕೇಳ್ಬೇಕಲ್ಲ ನೀವು? ಇಲ್ಲ ಬಿಬಿಎಂಪಿ ಸರ್ಕಾರ ಎಲ್ಲ ಬಿರಿಯಾನಿ ಆಗುತ್ತೇನ್ರಿ? ನಾಯಿಗಳು ಬೀದಿ ನಾಯಿಗಳು ಸರ್. ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಆಗ್ತದಾರಂತ ನಮಗೆ ಹೆಂಗ್ ಗುರುತು? ಕಾಂಗ್ರೆಸ್ನವ್ರು ಆಗ್ತಾರೆ.